ಅಮೂಲ್ಯವಾದ ಕೊಡುಗೆ. ಈ ಜಗತ್ತಿನಲ್ಲಿ ಪಡುವ ಬಲ್ಲಿದವರ ತಾರತಮ್ಯ ಅವರಿಬ್ಬರ ಮಧ್ಯೆ ನನ್ನ ಪಾತ್ರ ವರ್ಣರಂಜಿತವ. ಸೃಷ್ಟಿಯಾದ ಭಾಗ ನಮ್ಮಂತ ಆಗರ್ಭ ಶ್ರೀಮಂತರಿಗಾಗಿ ಸುಂದರ ಸುರದ್ರೂಪ ಹೆಣ್ಣನ್ನು ಕಳೆದು ಶಿಲೆ ಮಾಡಿದ್ದಾರೆ ಬ್ರಹ್ಮ. ಅದರಲ್ಲಿ ಈ ಊರಿನ ಶಂಗಪ್ಪನ ಮಗಳ ಕಲ್ಪನಾ. ಲೇ ಚಂದ್ರಪ್ಪ, ನಿಮ್ಮ ಆಸ್ತಿಯಲ್ಲಿ ನಮ್ಮ ತಂದೆಗೆ ಸಿಕ್ಕಿದ ಬಂಗಾರದ ನಿಧಿಯನ್ನು ಸರ್ಕಾರಕ್ಕೆ ಹೊರಡಿಸಿ ಕೋರ್ಟ್ಗಳಿವಂತೆ ಮಾಡಿದೆ. ಆ ಕೊರಗಿನಿಂದ ನಮ್ಮ ತಂದೆ ನರಳಿ ನರಳಿ ವಿಧಿಯ ಬಾಗಿಲನ್ನೇ ತಟ್ಟಿದರು. ಆಗಿಂದ ನಾನು ತೊಟ್ಟಿಲಲ್ಲಿ ಹಾಡುವ ಕೂಸು. ಈಗ ಈಗ ನನ್ನ ಚಿಗುರಿದ ಮೀಸ ಪುಟ್ಟು ಬೇಳಿಸುತ್ತೆ. ನನ್ನ ಸೇಡಿನ ಜಾಲೆಯನ್ನು ಚೆಮ್ಮಲು. ನಿನಗೆ 3 ಜನ ಗಂಡು ಮಕ್ಕಳು, ಅದರಲ್ಲಿ ಹಿರಿಯ ಮಗ ತ್ಯಾಗಿ, ಸವತಿಯ ಮಗ ಇನ್ನಿಬ್ಬರು ಗರತಿಯ ಮಕ್ಕಳು. ಈ ಗುಟ್ಟು ಅವರಿಗೆ ತಿಳಿಯದ ಸಂಚು. ಈ 3 ಜನ ಅಣ್ಣ ತಮ್ಮಂದಿರ ಮಧ್ಯೆ ಸೇಡಿನ ಜಾಲಿನ ಕಿಚ್ಚನ ಅವರ ಮನೆಯನ್ನೇ ಕುರುಕ್ಷೇತ್ರ ಮಾಡುವೆ. ಇದಕ್ಕೆಲ್ಲ ಒಂದೇ ಸೂತ್ರ. ನಾಟಕದ ಕಂಪನಿ ಹೆಣ್ಣನ್ನು ಈ ಊರಿಗೆ ಕರೆತಂದು ಈ 3 ಜನ ಅಣ್ಣ ತಮ್ಮಂದಿರ ಮಧ್ಯೆ ನಾಟಕವಾಡಿ ಅವರ ಮನೆಯನ್ನೇ ಸ್ಮಶಾನ ಮಾಡದ ಹೋದರೆ ನನ್ನ ಹೆಸರು ಕಾಮಗೇತು ವಂಶದಲ್ಲಿ ಹುಟ್ಟಿರುವಂತಹ ಸಾಮ್ರಾಜ್ಯ